ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಮತ್ತು ಇವತ್ತು ನಾವು ಅಲಸಂದೆ ಕಾಳು ಮತ್ತು ಬೀನ್ಸು ಮತ್ತು ಹೀರೆಕಾಯಿ ಹಾಕಿ ಬಸ್ಸಾರು ಮಾಡೋದನ್ನು ತಿಳಿಯೋಣ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಅಲಸಂದೆ ಕಾಳನ್ನು ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಈಗ ಮುಚ್ಚಳ ಹಾಕಿ ಒಂದು 2 ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಬೀನ್ಸ್ ಮತ್ತು ಹೀರೆಕಾಯಿಯನ್ನು ಸೇರಿಸಿ ಅದನ್ನು ಒಂದು ವಿಸಿಲ್ ಕೂಗಿಸ್ಕೋಬೇಕು. ಬೇಯಬೇಕಲ್ವ, ಅದಕ್ಕೆ. ಸರಿ, ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲಸಂದೆ ಕಾಳು 2 ವಿಸಿಲ್ ಬಂದಮೇಲೆ ಹೀರೆಕಾಯಿ ಮತ್ತು ಬೀನ್ಸ್ನ ಸೇರಿಸಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲನ್ನು ಕೂಗಿಸ್ಕೋಬೇಕು. ಬೀನ್ಸ್ ಮತ್ತು ಹೀರೆಕಾಯಿ ಸೇರಿಸಿದ ಮೇಲೆ ನೋಡಿ ಫ್ರೆಂಡ್ಸ್, ಹೀರೆಕಾಯಿ ಮತ್ತು ಬೀನ್ಸು ಮತ್ತು ಅಲಸಂದೆ ಕಾಳು ಹಾಕಿ ಬೆಂದೈತೆ. ನೀರು ಬಗ್ಗಿಸ್ಬಿಟ್ಟು ಹೊಲಿಯೋಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದೀನಿ. ಮತ್ತು ಕುದಿಸಿರುವಂತಹ ನೀರು, ಇದು ಅಲಸಂದೆ ಕಾಳು ಮತ್ತು ಬೀನ್ಸು ಹೀರೆಕಾಯಿ ಬೇಯಿಸಿಬಿಟ್ಟು ಬಗ್ಗಿಸಿರುವಂತಹ ನೀರು. ಬಸ್ಸಾರಿಗೆ, ಅಲಸಂದೆ ಕಾಳು ಬೀನ್ಸು ಮತ್ತು ಹೀರೆಕಾಯಿ ಬಸ್ಸಾರಿಗೆ ನಾನು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಕೊಬ್ಬರಿ ಮತ್ತು 1 ಈರುಳ್ಳಿ, 1 ಬೆಳ್ಳುಳ್ಳಿ, ಆಮೇಲೆ ಚಿಕ್ಕ 2 ಟೊಮೊಟೊ ಹಾಕಿದ್ದೀನಿ. ಆಮೇಲೆ ಕೊಬ್ಬರಿ ಹಾಕ್ತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಏನು ಹಾಕಲ್ಲ ಫ್ರೆಂಡ್ಸ್, ಜೀರಿಗೆ, ಮೆಣಸು ಏನೂ ಇಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಬೇಗ ಮಾಡೋದು. ಇಷ್ಟು ಹಾಕಿದ್ದೀನಿ. ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಾಕಿ ಆಮೇಲೆ ಬಗ್ಸಿರ್ತೀನಲ್ವ ಅಲಸಂದೆ ಕಾಳು, ಅದನ್ನು ಸ್ವಲ್ಪ ಮಸಾಲೆಗೆ ಸೇರಿಸ್ಕೊಳ್ಳೋಣ. ಮಸಾಲೆ ಬಗ್ಗೆ ಸೇರಿಸ್ಕೊಳ್ಳೋಣ. ಇಷ್ಟು ಸೇರಿಸ್ಕೊಂಡಿದ್ದೀನಿ. ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಇದ್ದರೆ ಜಾಸ್ತಿ ಹಾಕ್ಕೊಬೇಡ್ರಿ, ಕಮ್ಮಿ ಇದ್ದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ನೋಡಿ, ಇಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತೀವಿ ನೋಡಿ. ಆಮೇಲೆ ನಾನು 2 ಸ್ಪೂನ್ ಮಿಕ್ಸ್ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ಮಿಕ್ಸ್ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂಚೂರು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಬಕ್ಕೆ ಬಗ್ಸಿರುವಂತಹ ನೀರನ್ನೇ ಸೇರಿಸ್ಕೊಳ್ಳಿ. ನೋಡಿ, ಮಸಾಲೆ ರೆಡಿಯಾಗೈತೆ. ಇವಾಗ ಸಾಂಬಾರು ಮಾಡೋಣ. ಸ್ಟವ್ ಮೇಲೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಸಾಸಿವೆಯನ್ನು ಹಾಕಿ, ಸಾಸಿವೆ ಚಿಟಪಟ ಅಂದಾಗ ಸ್ವಲ್ಪ 1 ಈರುಳ್ಳಿಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನೋಡಿ, ಒಗ್ಗರಣೆ ಮಾಡಿಕೊಂಡು ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಇರ್ತೀವಲ್ಲ ಆ ನೀರನ್ನು ಅದಕ್ಕೆ ಸೇರಿಸ್ಕೊಂಡು ಬಸ್ಸಾರನ್ನು ತೆಳುವಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತದೆ. ಗಟ್ಟಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ತೆಳುವಾಗಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಬಸ್ಸಾರು. ಹುಣಸೆ ರಸವನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ
2 ಟೊಮೊಟೊ ಹಾಕಿದ್ದೀವಲ್ವ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸವನ್ನು ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಹುಣಸೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಅಲಸಂದಿ ಕಾಳು, ಬೀನ್ಸು ಮತ್ತು ಹೀರೆಕಾಯಿ ಬೇಯುವಾಗ ಉಪ್ಪು ಹಾಕ್ಕೊಂಡಿದ್ದೀರಲ್ವ, ಪಲ್ಯ ಮಾಡುವಾಗ ಹಾಕ್ಕೋಬೇಡ್ರಿ. ಸಾಂಬಾರಿಗೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರು ರೆಡಿ. ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಕುದೀಲಿ. ಸಾಂಬಾರು ರೆಡಿ ಆಯಿತು. ಇವಾಗ ಪಲ್ಯ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಪಲ್ಯಕ್ಕೆ ನಾನು 2 ಈರುಳ್ಳಿ, ಒಂದು 3 ಮೆಣಸು, ಆಮೇಲೆ ಸ್ವಲ್ಪ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಬಾಣಲೆ ಇಕ್ಕಿ ಸ್ವಲ್ಪ ಸಾಸಿವೆಯನ್ನು ಸೇರಿಸಿ, ಆಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಸೇರಿಸ್ಕೊಂಡೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಹುರ್ಕೊಂಡು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಈರುಳ್ಳಿ ರೆಡ್ ಕಲರ್ ಬಂದ್ಬಿಟ್ಟು ಇವಾಗ ಅಲಸಂದಿ ಕಾಳು, ಬೀನ್ಸು ಮತ್ತು ಹೀರೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಹಳ್ಳಿ ಕಡೆ ಹೀಗೆ ಮಾಡ್ತಾರೆ. ಏನಿಲ್ಲ ಅಂತಂದ್ರೂ ಸಿಗೋದು ಕಷ್ಟ, ದೂರ. ಏನಾದರೂ ಬೇಕು ಅಂದ್ರೂ ದೂರ ಹೋಗಬೇಕು. ಅದಕ್ಕೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಸಿಂಪಲ್ಲಾಗಿ ಈಸಿಯಾಗಿ ಸಾಂಬಾರು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಇದಕ್ಕೆ ತುರಿದಿರುವಂತಹ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಇಷ್ಟೇ, ಲಾಸ್ಟಲ್ಲಿ ತುರಿದಿರುವಂತಹ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಕೊತ್ತಂಬರಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಪಲ್ಯ ರೆಡಿ ಮತ್ತು ಸಾಂಬಾರು ರೆಡಿಯಾಗೈತೆ. ಅಲಸಂದಿ ಕಾಳು, ಬೀನ್ಸು, ಹೀರೆಕಾಯಿ ಪಲ್ಯ ರೆಡಿಯಾಗೈತೆ. ಸಾಂಬಾರು ರೆಡಿಯಾಗೈತೆ. ಬನ್ನಿ ಫ್ರೆಂಡ್ಸ್, ತಿನ್ನೋಣ.